ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 3ನೇ ಪ್ರಶ್ನೆ. ದ್ರವಗಳ ಕೆಳಭಾಗದಲ್ಲಿ ಉಂಟಾಗುವ ಅವಲಂಬಿತವಾಗಿರುವುದು. ದ್ರವಗಳ ಕೆಳಭಾಗದಲ್ಲಿ ಉಂಟಾಗುವ ಒತ್ತಡ ಯಾವುದರ ಮೇಲೆ ಅವಲಂಬಿತವಾಗಿದೆ? ಆಪ್ಷನ್ ಎ ನೋಡೋಣ. ಪಾತ್ರೆಯ ವಿಸ್ತೀರ್ಣದ ಮೇಲೆ. ತಪ್ಪು. ಪಾತ್ರೆಯ ವಿಸ್ತೀರ್ಣದ ಮೇಲೆ ಒತ್ತಡ ಅವಲಂಬಿತವಾಗಿರುವುದಿಲ್ಲ. ದ್ರವವು ಪಡೆದ ಆಕಾರದ ಮೇಲೆ. ದ್ರವ ಯಾವ ಆಕಾರದಲ್ಲಿರ್ತದೆ? ಬಾಟಲ್ ಅಲ್ಲಿ ಹಾಕಿದ್ರೆ ಬಾಟಲ್ ಆಕಾರ ಬರ್ತದೆ, ಪಾತ್ರೆಯಲ್ಲಿ ಹಾಕಿದ್ರೆ ಪಾತ್ರೆ ಆಕಾರ ಬರ್ತದೆ. ಅದ್ರ ಮೇಲೆ ಡಿಪೆಂಡ್ ಆಗಿರ್ತದ? ಇಲ್ಲ, ಅದ್ರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ. ಸಂಗ್ರಾಹಕದ ಆಕಾರದ ಮೇಲೆ. ಬಾಟಲ್ ಅಲ್ಲಿ ಹಾಕಿದೀವ, ಪಾತ್ರದಲ್ಲಿ ಹಾಕಿದೀವ, ಪ್ಯಾನ್ ಅಲ್ಲಿ ಹಾಕಿದೀವ, ಆ ಸಂಗ್ರಾಹಕದ ಆಕಾರದ ಮೇಲೆ ಡಿಪೆಂಡ್ ಆಗಿರ್ತದ? ಆಗಿರೋದಿಲ್ಲ. ದ್ರವದ ಎತ್ತರದ ಮೇಲೆ. ಹೌದು, ಇದು ದ್ರವಗಳ ಕೆಳಭಾಗದಲ್ಲಿ ಉಂಟಾಗುವಂತಹ ಒತ್ತಡ ಏನಿದೆ ಅದು ದ್ರವದ ಎತ್ತರದ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ, ದ್ರವದ ಎತ್ತರದ ಮೇಲೆ. ಇಲ್ಲಿ ಎತ್ತರ ಜಾಸ್ತಿ ಇದ್ರೆ ಒತ್ತಡ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ಎತ್ತರ ಕಡಿಮೆ ಇದ್ರೆ ಒತ್ತಡ ಕೂಡ ಕಡಿಮೆ ಇರುತ್ತೆ. ಎರಡು ಒಂದೇ ರೀತಿಯ ದ್ರವಗಳಾಗಿದ್ದಾಗ, ಅವುಗಳ ಸಾಂದ್ರತೆ ಎಲ್ಲ ಒಂದೇ ರೀತಿ ಇದ್ದಾಗ ಇಲ್ಲಿ ಒತ್ತಡ ಜಾಸ್ತಿ ಇರುತ್ತೆ, ಇಲ್ಲಿ ಒತ್ತಡ ಕಡಿಮೆ ಇರುತ್ತೆ. ಯಾಕಂದ್ರೆ ಇದರ ಎತ್ತರ ಕಡಿಮೆ ಇದೆ, ಇದರ ಎತ್ತರ ಜಾಸ್ತಿ ಇದೆ. ಥ್ಯಾಂಕ್ ಯು.